ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬರೀ 2 ಸ್ಟೆಪ್ಸಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಈ ರೀತಿಯಾದ ಒಂದೇ ರೀತಿ ಬೀಡ್ಸನ್ನು ಬಳಸ್ತಾ ಇದ್ದೀನಿ. ನಾನು 6 ಎಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಬಟ್ಟೆ ಒಳಗೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನು ಒಳಗಡೆ ಎಳ್ಕೊಂಡು ಹೀಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ 2 ಚೈನ್ಸ್ ಹಾಕೊಂಡು ಈಗ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಇದ್ರ ಪಕ್ಕಕ್ಕೇನೆ ಕ್ರೋಶನ ಸೇರಿಸಿ ಆಗಿ ಒಳಗಡೆ ಎಳ್ಕೊಂಡು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇದ್ರ ಪಕ್ಕಕ್ಕೇನೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಇದ್ರ ಪಕ್ಕಕ್ಕೇನೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು ಇಲ್ಲಿ ಸ್ಟಾರ್ಟಿಂಗ್ ಏನ್ ನಾನು 2 ಚೈನ್ಸ್ ಹಾಕೊಂಡಿದ್ದೀನೋ ಅದನ್ನು ಸಹ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ಟೋಟಲಿ ನಾನು 5 ಕಂಬನ ಹಾಕೊಳ್ತೀನಿ. ನೋಡಿ, ಈ ರೀತಿಯಾಗಿ 5 ಕಂಬನ ಹಾಕೊಂಡಿದ್ದಾದ್ಮೇಲೆ ಈಗ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆಗಿಟ್ಟು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಸೇಮ್ ಪ್ಲೇಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ಈ ರೀತಿಯಾಗಿ 2 ಸ್ಲ್ಯಾಂಟಿಂಗ್ ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ನಾನು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡಿದ್ದಾದ್ಮೇಲೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ನೆಕ್ಸ್ಟ್ ಸೇಮ್ ಪ್ಲೇಸ್ಗೆನೆ ಈ ರೀತಿಯಾಗಿ ಒಂಚೂರು ಪಕ್ಕಕ್ಕೇನೆ ಸ್ಲ್ಯಾಂಟಿಂಗ್ ಆಗಿ ನಾನು ಈ ಕಡೆಗೆ 2 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬೀಡ್ ಆಡ್ ಮಾಡಿದಾದ್ಮೇಲೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಸೇಮ್ ಪ್ಲೇಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಮತ್ತೆ ಈ ಕಡೆನೂ ಸಹ ಸ್ಲ್ಯಾಂಟಿಂಗ್ ಕಂಬಗಳು ಬರುತ್ತೆ. ನೋಡಿ, ಈ ರೀತಿಯಾಗಿ ಮಿಡಿಲ್ ಅಲ್ಲಿ ರೋಸ್ ಬೀಡು ಫ್ಲವರ್ ಬೀಡ್ ಇರುತ್ತೆ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಸ್ಟ್ರೈಟ್ ಆಗಿಟ್ಟು ಕಂಬಗಳನ್ನ ಮಾಡ್ಕೋಬೇಕು. ನೆಕ್ಸ್ಟ್ ನಾನು 5 ಕಂಬಗಳನ್ನ ಮಾಡ್ಕೊಳ್ತೀನಿ. 1 2 ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಅದ್ರ ಪಕ್ಕದಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು 5 ಕಂಬನ ಮಾಡ್ಕೊಳ್ತೀನಿ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇದ್ರ ಪಕ್ಕಕ್ಕೇನೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಒಂದು ಕಂಬ ಆಗುತ್ತೆ. ಇದೇ ರೀತಿ ನಾವು ಎಲ್ಲ ಯೂನಿಫಾರ್ಮ್ ಆಗಿ ಬರೋ ತರ ಮಾಡ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಸ್ಲ್ಯಾಂಟಿಂಗ್ ಆಗಿ ಒಂದು ಕಂಬ ಮತ್ತೆ ಸೇಮ್ ಪ್ಲೇಸ್ಗೆ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಮತ್ತೆ ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಸೇಮ್ ಪ್ಲೇಸ್ಗೆನೆ ಈ ಕಡೆ ಸ್ಲ್ಯಾಂಟಿಂಗ್ ಆಗಿ 2 ಕಂಬನ ಮಾಡ್ಕೊಳ್ತಾ ಇದ್ದೀನಿ. 1 2 ಹೀಗೆ ಮಾಡಿದ್ದಾದ್ಮೇಲೆ ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಸ್ಟ್ರೈಟ್ ಆಗಿ 5 ಕಂಬಗಳನ್ನ ಮಾಡ್ಕೊಂಡು ಮತ್ತೆ ಸ್ಲ್ಯಾಂಟಿಂಗ್ ಆಗಿ 2 ಕಂಬ ಒಂದು ಬೀಡು ಸ್ಲ್ಯಾಂಟಿಂಗ್ ಆಗಿ 2 ಕಂಬ 5 ಕಂಬ ಮಾಡ್ಕೊಳ್ತಾ ನಾವು ಪೂರ್ತಿ ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಂಡಿಂಗ್ ಅಲ್ಲಿ ಈ ರೀತಿಯಾಗಿ 5 ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲೇ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ತಗೊಂಡಿದ್ದೀನಿ. ಇದು ಫೈನಲ್ ಸ್ಟೆಪ್ನು. ಇಲ್ಲಿ ಏನು 2 ಚೈನ್ಸ್ ಹಾಕಿದ್ದೆ ಅದ್ರ ಎಡ್ಜ್ಗೆ ನಾನು ಈ ಥ್ರೆಡ್ ಅನ್ನ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನು 5 ಚೈನ್ಸ್ ಅನ್ನ ಹಾಕೊಳ್ತೀನಿ. 1 2 3 4 ಚೈನ್ಸ್ ಸರಿ ಹೋಗುತ್ತೆ. 4 ಚೈನ್ಸ್ ಅನ್ನ ಹಾಕೊಂಡು ಇಲ್ಲಿ ಏನು 5 ಚೈನ್ಸ್
ಲಾಸ್ಟ್ ಕಂಬ ಸ್ಲ್ಯಾಂಟಿಂಗ್ ಕಂಬ ಮಧ್ಯೆ ಜಾಗ ಇದೆಯೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ಸ್ ಅನ್ನು ಹಾಕೊಂಡು ಇಲ್ಲಿ 2 ಕಂಬ, ಈ ಕಡೆ ಸ್ಲ್ಯಾಂಟಿಂಗ್ ಕಂಬ ಈ ಕಂಬದ ಮಧ್ಯದಲ್ಲಿ ಲಾಕ್ ಮಾಡಿದಾದ್ಮೇಲೆ ಇವಾಗ ಇಂಪಾರ್ಟೆಂಟ್ ಸ್ಟೆಪ್ ನೋಡ್ಕೊಳ್ಳಿ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಬೀಡ್ ಇಲ್ಲೇನು ಸ್ಲ್ಯಾಂಟಿಂಗ್ ಕಂಬ ಹಾಕೊಂಡಿದೀನಿ ನೋಡಿ, ಈ ಬೀಡ್ ಈ ಕಡೆಗೆ ನಾನು ಕಂಬಗಳನ್ನ ಹಾಕೊಳ್ತಾ ಇದ್ದೀನಿ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಬೀಡ್ ಕೆಳಗಡೆಯಿಂದ ಈ ಕಡೆ ಏನ್ ಸ್ಲ್ಯಾಂಟಿಂಗ್ ಕಂಬ ಇದೆ ಅಲ್ಲಿಗೆ ನಾನು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆ ಅನ್ಸ್ತಿದೆ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಬೀಡ್ ಕೆಳಗಡೆಯಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು ಈ ಬೀಡ್ ಈ ಕಡೆಗೆ 4 ಕಂಬಗಳನ್ನ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ನಾನು 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕೊಂಡು ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಬೀಡ್ ಈ ಸೈಡ್ಗೆ ಗ್ಯಾಪ್ ಏನಿದೆ ಅಲ್ಲಿಗೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಬೀಡ್ ಈ ಕಡೆ ಏನ್ ಜಾಗ ಇದೆ ಅಲ್ಲಿಗೆ 4 ಕಂಬನ ಮಾಡ್ಕೊಳ್ತಾ ಇದ್ದೀನಿ. 1 ಆಯ್ತು, 2 ಆಯ್ತು, ಈಗ 3ನೇದು ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಸೈಡ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಈ ರೀತಿಯಾಗಿ ಈ ಕಡೆ 4 ಕಂಬ 3 ಚೈನ್ 4 ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಫೈನಲ್ ಆಗಿ ಇದನ್ನ ಈ ಮಿಡಿಲ್ ಈ ಸ್ಲ್ಯಾಂಟಿಂಗು ಈ ಸ್ಟ್ರೈಟ್ ಕಂಬ ಮಿಡಿಲ್ಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ಏನ್ ನಾ 3 ಚೈನ್ಸ್ ಬಿಟ್ಟಿದೀನಿ ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ಮತ್ತೆ ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ 4 ಚೈನ್ಸ್ ಕಂಟಿನ್ಯೂಷನ್ 1 2 3 4 ಚೈನ್ಸ್ ಅನ್ನ ಹಾಕೊಂಡು ಈ ಬೀಡ್ ಈ 2 ಕಂಬಗಳ ಮಧ್ಯದಲ್ಲಿ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಬೀಡ್ ಪಕ್ಕದಲ್ಲಿ ನಾನು ಕಂಬಗಳನ್ನ ಹಾಕೊಳ್ತೀನಿ. 1 2 3 ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಬೀಡ್ ಸೈಡ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು 4 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಒಂಚೂರು ಡಿಫ್ರೆಂಟ್ ಆಗಿ ಒಂದು ಬೀಡ್ ಹಾಕಿ ನೋಡೋಣ. ನಾನು ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಒಂದು ಬೀಡ್ ಹಾಕಿ ಹೇಗ್ ಬರುತ್ತೆ ಅಂತ ವಿಡಿಯೋದಲ್ಲೇ ನೋಡ್ತೀನಿ. ಇದೊಂದು ಸಣ್ಣ ಟ್ರಯಲ್ ಆಗಿದೆ. ಈಗ 4 ಕಂಬ ಆಗಿದ್ದಾದ್ಮೇಲೆ ನಾನೊಂದು ಬೀಡನ್ನ ಆಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನಾನು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಬೀಡ್ ಈ ಸೈಡ್ಗೆ ನಾನು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 1 2 3 4 ನೋಡಿ. ಈ ರೀತಿಯಾಗಿ ನಾನು ಬೀಡ್ ಮೇಲೆ ಬೀಡನ್ನ ಹಾಕಿ ಈ ರೀತಿಯಾಗಿ ನಾನು ಮಾಡಿಕೊಂಡೆ. ಇದನ್ನ ಫೈನಲ್ ಆಗಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡಿದಾದ್ಮೇಲೆ ನೋಡಿ ಒಂಥರ ಡಿಫ್ರೆಂಟ್ ಆಗಿ ಡಿಸೈನ್ ಬಂದಿದೆ. ಒಂದ್ರ ಮೇಲೆ ಒಂದು ತುಂಬಾ ಚೆನ್ನಾಗಿ ಕಾಣ್ತಿದೆ. ಇಲ್ಲಿ ವಿತೌಟ್ 3 ಚೈನ್ಸ್ ಮಾತ್ರ ಹಾಕೊಂಡಿದ್ದೀನಿ. ಇಲ್ಲಿ ಬೀಡನ್ನ ಹಾಕೊಂಡಿದ್ದೀನಿ. ನೀವು ಬೇಕಂದ್ರೆ ಈ ರೀತಿಯಾಗಿ ಬೀಡ್ ಆಡ್ ಮಾಡ್ಕೊಳ್ಳಿ, ಬೇಡ ಅನ್ಸಿದ್ರೆ 3 ಚೈನ್ಸ್ ಹಾಕೊಳ್ಳಿ. ನೆಕ್ಸ್ಟ್ ನಾನು 4 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 4 ಚೈನ್ಸ್ ಹಾಕೊಂಡು ಈ 5ನೇ ಕಂಬ 4ನೇ ಕಂಬದ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ 2 ಚೈನ್ಸ್ ಹಾಕೊಂಡು ಇಲ್ಲೇ ಥ್ರೆಡ್ ಅನ್ನ ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಒಂದು ಡಿಸೈನ್ ಬಂದಿದೆ. ನಿಮ್ಗೆ ಹಿಂಗ್ ಓವರ್ಲ್ಯಾಪ್ ಆಗೋದು ಇಷ್ಟ ಇಲ್ಲ ಅಂದ್ರೆ ಇದನ್ನು ಒಂದು ರೀತಿ ವೆರೈಟಿ ಆಗಿ ಇದೆ ಡಿಸೈನು. ನೀವು ಬೇಕಂದ್ರೆ 3 ಚೈನ್ಸ್ ಹಾಕೊಂಡು ಪ್ಲೇನ್ ಬಿಟ್ಕೋಬಹುದು, ಬೇಡ ಅನ್ಸ್ರೆ ಈ ರೀತಿಯಾಗಿ ಒಂದು ಬೀಡನ್ನ ಆಡ್ ಮಾಡ್ಕೋಬಹುದು. ಡಿಫ್ರೆಂಟ್ ಆಗಿ ಬಂದಿದೆ. ನನ್ಗಂತೂ ಇಷ್ಟ ಆಗ್ತಿದೆ ಈ ಡಿಸೈನು ನೋಡೋದಕ್ಕೆ. ಇಲ್ಲಿ 4 ಚೈನ್ಸ್ ಏನ್ ಹಾಕೊಂಡಿದೆ ಇಲ್ಲಿ ಕುಚ್ಚನ್ನ ಕಟ್ಕೋಬೇಕು, ಇಲ್ಲಾಂದ್ರೆ ಇಲ್ಲಿ 3 ಚೈನ್ಸ್ ಏನಿದೆ ಇಲ್ಲಿಗೆ ಸಹ ಕುಚ್ಚನ್ನ ಕಟ್ಕೋಬಹುದು. ನೋಡಿ ನಾನು ಆಲ್ರೆಡಿ ಇಲ್ಲಿ ಸ್ಕಿಪ್ ಮಾಡಿ ಇಲ್ಲಿ ಏನ್ 3 ಚೈನ್ಸ್ ಹಾಕೊಂಡಿದ್ದೆ ಅದಕ್ಕೆ ಕುಚ್ಚನ್ನ ಕಟ್ಟಿದ್ದೀನಿ. ಇದನ್ನು ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ತುಂಬಾ ಚೆನ್ನಾಗಿ ವೆರೈಟಿಯಾಗಿ ಕಾಣ್ತಿದೆ. ನಾನು ಇನ್ನೊಂದ್ಸರಿ ಈ ಡಿಸೈನ್ ನ ಈ ರೀತಿಯಾಗಿ ಟ್ರೈ ಮಾಡಬೇಕು ಅನ್ಕೊಂಡಿದ್ದೀನಿ. ಅದನ್ನ ಸಪರೇಟ್ ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ.
ಫ್ರೆಂಡ್ಸ್, ಡಿಫ್ರೆನ್ಸಸ್ ಏನಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರಿದೆ ಒಂದು ಲೈಕ್ ಕೊಡಿ. ನೀವು ಸಹ ನಿಮ್ಮ ಸೀರೆಗೆ ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ. ಬಾಯ್ ಬಾಯ್.